ಇವತ್ತು ಯೇಸು ಮರಣವನ್ನು ಜಯಿಸಿ ಬಂದ ದಿನ. ಆಮೇಲೆ ಮೈಸೂರು ಸಭೆಯಲ್ಲಿ ಹೇಳ್ತಾರೆ, ಪ್ರಪಂಚದಲ್ಲಿ ಎಷ್ಟೋ ಜನ ಗಣ್ಯಾತಿ ಗಣ್ಯರು, ಶಕ್ತಿಶಾಲಿ ವ್ಯಕ್ತಿಗಳು, ಬುದ್ಧಿವಂತರು, ಪ್ರಪಂಚವನ್ನೇ ಜಯಿಸಿದಂಥವರೆಲ್ಲರೂ ಕೂಡ ಸತ್ತು ಇನ್ನೂ ಸಮಾಧಿಯಲ್ಲೇ ಇದ್ದಾರೆ. ಪ್ರಪಂಚದಲ್ಲಿ ಹುಟ್ಟಿದಂಥ ಜನರೆಲ್ಲ ಏನೆಲ್ಲ ಸಾಧನೆ ಮಾಡಿದ್ದಾರೆ, ಏನೆಲ್ಲ ಗೆದ್ದಿದ್ದಾರೆ, ಆದರೆ ಮರಣವನ್ನ ಗೆಲ್ಲಕ್ಕಾಗಿಲ್ಲ. ಏನನ್ನ ಗೆಲ್ಲಕ್ಕೆ? ಮರಣವನ್ನ ಗೆಲ್ಲುವನೇ ದೇವರು. ಒಬ್ಬ ವ್ಯಕ್ತಿ ಮರಣನ ಗೆಲ್ತಾನೆ ಅಂದರೆ ಆ ವ್ಯಕ್ತಿ ದೇವರಾಗ್ಬಿಡ್ತಾನೆ. ಒಂದು ವೇಳೆ ಇದುವರೆಗೂ ಯಾವುದೇ ವ್ಯಕ್ತಿ ನಾವಾಗಲಿ ನಾವು ಪೂಜೆ ಮಾಡುವಂತಹ ದೇವರುಗಳಾಗಲಿ ಸತ್ತು ಸಮಾಧಿಯಲ್ಲೇ ಇದ್ದಾರೆ ಅಂದರೆ ಅವರು ದೇವರಾಗೋದಕ್ಕೆ ಸಾಧ್ಯನೇ ಇಲ್ಲ. ಈ ಭೂಲೋಕದವರು ಎಷ್ಟೇ ಚೆನ್ನಾಗಿ ಬದುಕಿರ್ಬೋದು, ಎಷ್ಟೇ ಏನೇ ಅದ್ಭುತಗಳು ಮಾಡಿರ್ಬೋದು, ಏನೇ ದೊಡ್ಡ ದೊಡ್ಡ ಕಾರ್ಯಗಳು ಮಾಡಿರ್ಬೋದು, ಆದರೆ ಮರಣವನ್ನು ಜಯಿಸಕ್ಕಾಗಿಲ್ಲ ಅಂದರೆ ಅವರು ದೇವರಾಗೋದಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಗ್ತಿದೆ? ನೀನು ನಂಬ್ತಿರುವಂಥ ದೇವರು, ನಾನು ನಂಬ್ತಿರುವಂಥ ದೇವರು ಸಮಾಧಿಯಲ್ಲಿ ಇಲ್ಲ. ಅಲ್ಲೂಯ್ಯ. ಇನ್ನೂ ನಮ್ಮ ದೇಶದಲ್ಲಿ ಸತ್ತವನ್ನ ಪೂಜೆ ಮಾಡೋದು ಎಲ್ಲರಿಗೂ ಗೊತ್ತಿದೆ ಅಲ್ವಾ? ಪೂಜೆ ಮಾಡ್ತೀವಿಲ್ಲ? ನಾವು ಮಾಡಲ್ಲ, ಮಾಡ್ತಿದ್ದೀವಿ ತಾನೆ? ಇನ್ನೂ ಮಾಡ್ತಾನೆ ಇದ್ದಾರೆ. ಬದುಕಿದಾಗ ಹೊಡಿತಾರೆ, ಸತ್ತಾಗ ಪೂಜೆ ಮಾಡ್ತಾರೆ. ಅದು ತಂದೆ ಆಗಿರಲಿ, ತಾಯಿ ಆಗಿರಲಿ. ಈಗ ಇವತ್ತು ಒಂದು ಅಜ್ಜಿ ಬಂದು ಸಭೆಯಲ್ಲಿ ಹೇಳ್ತಾ ಇತ್ತು ಮೈಸೂರಲ್ಲಿ. ಫಸ್ಟ್ ದಿನ ಬಂದಿದ್ದು ಇವತ್ತು. 4 ಜನ ಮಕ್ಕಳು ಮನೆ ಎಲ್ಲ ಕಟ್ಕೊಂಡು ಚೆನ್ನಾಗಿದ್ದಾರೆ, ಆದರೆ ತಾಯಿನ ನೋಡ್ಕೊಳ್ಳೋರು ಯಾರಿಲ್ಲ. 4 ಜನ ಮಕ್ಕಳಲ್ಲಿ ಒಬ್ಬರು ಕೂಡ ತಾಯಿನ ನೋಡ್ಕೊಳ್ಳೋದಿಲ್ಲ. ತಾಯಿ ವಯಸ್ಸಾಗಿದೆ, ಒಂದು ಬಾಡಿಗೆ ಮನೆ ಮಾಡಿಕೊಂಡು ಜೀವನ ಮಾಡ್ತಾ ಇದೆ. ಬಂದು ನನ್ನ ಮಕ್ಕಳ ನನ್ನ ಹತ್ರ ಬರೋ ಥರ, ನನ್ನನ್ನು ಸೇರಿಸ್ಕೊಳ್ಳೋ ಥರ ಪ್ರಾರ್ಥನೆ ಮಾಡಿ ಫಸ್ಟ್ ಅಂತ ಹೇಳ್ತಾ ಇದ್ದಾರೆ. ಎಂಥ ಪರಿಸ್ಥಿತಿ ನೋಡಿ, ತಾಯಿಯ ಪರಿಸ್ಥಿತಿ. ಸೊ ಪ್ರತಿಯೊಬ್ಬರ ಒಂದು ಜೀವನದಲ್ಲೂ ಕೂಡ ನಾನೇನು ಹೇಳ್ತಿದ್ದೀನಿ, ಇವತ್ತು ಆ ತಾಯಿ ಬದುಕಿದೆ ಅಂತ ಹೇಳಿದ್ರೆ ಆ ತಾಯಿನ ನೋಡೋಕ್ಕಾಗ್ತಿಲ್ಲ. ಮಕ್ಕಳು 4 ಜನ ಇದ್ರು ಕೂಡ ಅವ್ರದ್ದೇ ಆದಂಥ ಬಿಸಿ. ತಾಯಿ ಜೊತೆ ಸ್ವಲ್ಪ ಸಮಯ ಕಳೆಯೋಕ್ಕಾಗ್ತಿಲ್ಲ, ಅವ್ರು ಬೇಕಿರೋದನ್ನು ಕೊಡ್ಸೋಕ್ಕಾಗ್ತಿಲ್ಲ. ಅದೇ ನಾಳೆ ಸಾಯಿ ಆ ಅಜ್ಜಿ, ನಮ್ಮಮ್ಮ, ನಮ್ಮ ಅಜ್ಜಿ ಅಂತ ಹೇಳ್ಬಿಟ್ಟು ಎಲ್ಲರೂ ಬರ್ತಾರೆ. ಏನು ಅಳ್ತಾರೆ ಅಂದರೆ ಎಷ್ಟೇ ಪ್ರೀತಿ ಮಾಡ್ತಿದ್ರೆ ಅವರು ಅಂದ್ಕೋಬೇಕು. ಅದಾದ್ಮೇಲೆ ಒಂದು ಫೋಟೋ ಮಾಡ್ತಾರೆ, ಮನೆಯಲ್ಲಿ ಲೈಟಿಂಗ್ ಎಲ್ಲ ಹಾಕ್ಸ್ಬಿಟ್ಟು ಪೂಜೆ ಮಾಡೋಕ್ಕೆ ಶುರು ಮಾಡ್ತಾರೆ. ಜೀವಂತವಾಗಿದ್ದಾಗ ಪ್ರೀತಿ ಮಾಡದಿರೋ ಮಕ್ಕಳು, ಜೀವಂತವಾಗಿದ್ದಾಗ ತಂದೆ ತಾಯಿನ ನೋಡ್ಕೊಂಡಿರುವಂಥ ಮಕ್ಕಳು ಸತ್ತ ಮೇಲೆ ದೇವ ಸಮಾನವಾಗಿ ಅವರ ಫೋಟೋಗಳನ್ನು ಇಟ್ಕೊಂಡು ಪೂಜೆ ಮಾಡ್ತಾರೆ. ಬೈಬಲ್ ವಿಗ್ರಹಾರಾಧನೆಯನ್ನು ಖಂಡಿಸುತ್ತೆ. ಯಾವ ವಿಗ್ರಹವನ್ನು ಕೂಡ ಮಾಡ್ಕೋಬಾರ್ದು, ಪೂಜೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಹೇಳುತ್ತೆ. ಸತ್ತವ್ರು ಯಾರು ದೇವರಾಗೋದಕ್ಕೆ ಸಾಧ್ಯ ಇಲ್ಲ. ಬದುಕಿದ್ದಾಗಲೂ ಅಥವಾ ಸತ್ತಾಗಲೂ ಯಾರು ದೇವರಾಗೋದಕ್ಕೆ ಸಾಧ್ಯ ಇಲ್ಲ. ದೇವರು ಮಾತ್ರನೇ ಬದುಕಿದ್ರು ಸತ್ತರೂ ದೇವರಾಗೋದಕ್ಕೆ ಸಾಧ್ಯ. ಅಂತ ದೇವರು ಜೀವಂತವಾಗಿ ಎದ್ದು ಬಂದರೆ ಮಾತ್ರ ಅದು ದೇವರಾಗಲಿಕ್ಕೆ ಸಾಧ್ಯ. ಹಲ್ಲೆಲೂಯ. ಇವತ್ತು ನಾವು ಓದ್ಕೊಂಡಂಥ ವಚನದಲ್ಲಿ ನೋಡುವಾಗ ಸಬ್ಬತ್ ದಿನ ಆದ ಮೇಲೆ ಅಂತ ಇದೆ. ಮೊದಲನೇ 28ರಲ್ಲಿ 1 ಸಬ್ಬತ್ ದಿನ ಆದ ಮೇಲೆ ವಾರದ ಮೊದಲನೆಯ ದಿವಸ ಅಂತ ಹೇಳಿ. ಇವತ್ತು ಎಲ್ಲರೂ ಯಾಕೆ ಭಾನುವಾರ ದೇವರನ್ನ ಆರಾಧನೆ ಮಾಡಕ್ಕೆ ಬರ್ತಾ ಇದ್ದೀವಿ? ಆದ್ರೆ ಪ್ರೇಯರ್ ಮಾಡುವಾಗೆಲ್ಲ ಕೆಲವರು ಇನ್ನೂ ಸಬ್ಬತ್ ದಿನವನ್ನು ನಾವು ಪಾಲಿಸಬೇಕು, ಸಬ್ಬತ್ ದಿನ ದೇವ್ರ ದಿನ ಅಂತ ಬಿಟ್ಟು ಹೇಳ್ತಾ ಇರ್ತೀವಿ. ಅಲ್ಲ, 6 ದಿನನೂ 7 ದಿನನೂ ದೇವ್ರ ದಿನನೇ. ಇನ್ನೇ ಸೈತಾನ್ ದಿನ ಅಂತ ಯಾವುದಿಲ್ಲ, ಮನುಷ್ಯರ ದಿನ ಅಂತ ಯಾವುದಿಲ್ಲ. ಈ 7 ದಿನಗಳನ್ನು ದೇವರೇ ಮಾಡಿರುವಂಥದ್ದು. ಆದರೆ ಭಾನುವಾರ ನಾವು ಯಾಕೆ ದೇವರ ಆಲಯಕ್ಕೆ ಬಂದು ಪ್ರಾರ್ಥನೆ ಮಾಡ್ತೀವಿ? ಸಬ್ಬತ್ ದಿನವಾದಂತಹ ಶನಿವಾರವನ್ನು ಕೂಡ ಬಿಟ್ಟು ಶನಿವಾರದ ಆರಾಧನೆಯನ್ನು ನಾವು ಭಾನುವಾರ ಯಾಕೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಯೇಸು ಕ್ರಿಸ್ತನ ಮರಣವನ್ನು ಜಯಿಸ್ತಾರೆ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗಾದ್ರೆ ಯೇಸು ಮರಣವನ್ನು ಜಯಿಸಿದ್ರೆ ಭಾನುವಾರ ಮಾತ್ರ ದೇವರನ್ನ ಆರಾಧನೆ ಮಾಡಬೇಕಾ? ಇದೇ ವಾರದ ದಿನ, ಒಂದೊಂದು ದೇವರಿಗೂ ಒಂದೊಂದು ವಾರದ ದಿನ ಇರೋ ಥರ ಯೇಸು ವಾರದ ದಿನ ಭಾನುವಾರ ಅಂದರೆ ಖಂಡಿತ ಅಲ್ಲ. ಪ್ರತಿ ದಿನ ನಾವು ದೇವರನ್ನ ಆರಾಧಿಸ್ಬೇಕು. ಆಮೇಲೆ ಜೀವನದಲ್ಲಿರುವ ಪ್ರತಿಯೊಬ್ಬರು ಕೂಡ ಪ್ರತಿದಿನ ದೇವರನ್ನ ಆರಾಧಿಸಬೇಕು. ದಾವೀದನ ಕೀರ್ತನೆಯಲ್ಲಿ ಹೇಳ್ತಾನೆ,
ಸತ್ತವರು ನಿನ್ನನ್ನು ಆರಾಧನೆ ಮಾಡೋಕ್ಕಾಗುತ್ತಾ? ಸಮಾಧಿಯಲ್ಲಿರುವವರು ನಿನ್ನನ್ನು ಆರಾಧನೆ ಮಾಡೋಕ್ಕಾಗುತ್ತಾ? ಬದುಕಿರುವ ನಾನು ನಿನ್ನನ್ನು ಆರಾಧನೆ ಮಾಡಲಿಕ್ಕಾಗುತ್ತೆ ತಾನೆ? ದೇವರೇ ನನ್ನನ್ನು ಕರುಣಿಸು ಅಂತ. ಹಲ್ಲೆಲೂಯಾ. ನಿಮ್ಮನ್ನ ದೇವರು ಕರುಣಿಸಬೇಕು ಅಂದ್ರೆ, ದೇವರು ನಿಮ್ಮನ್ನು ಆಶೀರ್ವದಿಸಬೇಕು ಅಂದ್ರೆ, ನಿಮ್ಮ ಪ್ರಾರ್ಥನೆ ದೇವರನ್ನು ಆರಾಧನೆ ಮಾಡೋದಕ್ಕಾಗಿ, ದೇವರ ನಾಮನ ಮಹಿಮೆ ಪಡಿಸೋದಕ್ಕೆ ಆಗಿರ್ಬೇಕು. ಸೊ ಅವತ್ತು ಮುಂಜಾನೆ ಬೆಳಗಾಗುವಾಗ ಬದ್ದಲದ ಮರಿಗಳು ಬೇರೆ ಮರಿಗಳು ಸಮಾಧಿಯನ್ನು ನೋಡೋದಕ್ಕೆ ಬಂದು, ಏನನ್ನು ನೋಡೋದಕ್ಕೆ? ಸಮಾಧಿಯನ್ನು ನೋಡೋದಕ್ಕೆ ಮುಂಜಾನೆ ಬರ್ತಾ ಇದ್ದಾರೆ. ಇನ್ನು ಮಬ್ಬಿರುವಾಗಲೇ ಬರ್ತಾ ಇದ್ದಾರೆ, ಇನ್ನು ಬೆಳಗಾಗಿಲ್ಲ. ಅವನು ಯಹೂದ್ಯರ ಪದ್ಧತಿಯಲ್ಲಿ ಇದ್ದಂತ ಆಚಾರ ಏನು ಅಂದ್ರೆ, ಯಾರಾದ್ರೂ ಸಾಯ್ತಾರೆ ಅವರ ಕುಟುಂಬದಲ್ಲಿ ಅಂತ ಹೇಳಿದ್ರೆ 3 ದಿನ ಆದಮೇಲೆ ಅವರನ್ನ ಸಮಾಧಿ ಮಾಡಿ ಬಂದ 3 ದಿನದ ನಂತರ ಸುಗಂಧ ದ್ರವ್ಯಗಳನ್ನ ಹೋಗಿ ಅಲ್ಲಿ ಚೆಲ್ಲಿ ಬರ್ತಿದ್ರು ಆ ಶವದ ಮೇಲೆ ಸುತ್ತಲೂ. ಸ್ಮಶಾನದಲ್ಲಿ ಅಂತ ಹೇಳಿದ್ರೆ ಈಗ ನಮ್ಮ ತರ 6 ಅಡಿ ಅಗಲಕ್ಕೆ ತೆಗೆದು ಒಳಗಡೆ ಆಳ ತೆಗೆದುಬಿಟ್ಟು ಅಲ್ಲಿ ಹಾಕಿ ಬಂದಿರೋ ತರ ಅಲ್ಲ. ನಮ್ಮ ದೇಶದಲ್ಲಿ ಆ ಪದ್ಧತಿ ಇದೆ, ಮತ್ತು ಅನೇಕ ದೇಶಗಳಲ್ಲಿ ಕೆಳಗಡೆ ನೆಲವನ್ನು ಹಾಕಿದು 6 ಅಡಿ 3 ಅಡಿ ಒಳಗಡೆ 4-5 ಅಡಿ 6 ಅಡಿ ಆ ಥರ ತೆಗೆದು ಮಣ್ಣು ಮಾಡಿ ಬರ್ತೀವಿ. ಆದರೆ ಯೇಸು ಸ್ವಾಮಿಯ ಯೇಸುವನ್ನು ಹುಟ್ಟಿದಂಥ ಆ ಯಹೂದ್ಯರ ಪದ್ಧತಿ, ಇಸ್ರಾಯೇಲ್ಯರ ಪದ್ಧತಿ ಏನು ಅಂತ ಹೇಳಿದ್ರೆ, ಅಲ್ಲಿ ಯಾರು ಸತ್ತರೆ ಎಲ್ಲ ಬೆಟ್ಟ ಗುಡ್ಡಗಳು ಇರ್ತಿತ್ತು. ಆ ಬೆಟ್ಟ ಗುಡ್ಡಗಳಲ್ಲಿ ಅವ್ರೇನ್ ಮಾಡ್ತಾ ಇದ್ರು ಅಂದ್ರೆ ಒಂದು ಸೊರಂಗದ ತರ, ಗುಹೆ ತರ ಮಾಡ್ತಾ ಇದ್ರು. ಅದನ್ನ ಸಮಾಧಿ ಅಂತ ಹೇಳಿ ಅವರು ಮಾಡ್ತಾ ಇದ್ರು. ಹಳೆ ಒಡಂಬಡಿಕೆಯಲ್ಲಿ ರಾಜರ ಕಾಲದಲ್ಲೂ ಕೂಡ ಅದನ್ನ ಮಾಡ್ತಾ ಇದ್ರು. ಸೊ ಈ ಒಂದು ಬಾಗಿಲ ತರ ಇದು ಮಾಡಿಬಿಟ್ಟು ಒಳಗಡೆ ತಗೊಂಡು ಹೋಗ್ತಾ ಇದ್ರು. ಒಂದೊಂದು ಕುಟುಂಬಕ್ಕೆ ಒಂದೊಂದು ಸಮಾಧಿ ಇರ್ತಾ ಇತ್ತು. ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ ಒಂದೊಂದು ಕುಟುಂಬಕ್ಕೆ ಒಬ್ಬೊಬ್ರು ಸಮಾಧಿಯನ್ನು ಸಿದ್ಧ ಮಾಡ್ಕೊಳ್ತಾ ಇದ್ರು. ಅವ್ರು ಸಾಯ ಮುಂಚೆ ಸಮಾಧಿ ಮನೆ ಹೇಗೆ ಕಟ್ಕೊಳ್ತಾರೋ ಹಾಗೆ ಸ್ಮಶಾನವನ್ನ ಕಟ್ಕೊಳ್ತಿದ್ರು ಅವರು. ನಾನು ಸತ್ತಾಗ ಇಲ್ಲಿ ಊತಿಡ್ಬೇಕು ನನ್ನನ್ನ, ಇಲ್ಲಿ ಇಡ್ಬೇಕು ನನ್ನನ್ನ, ನನ್ನ ನಂತರ ನನ್ನ ಮಕ್ಕಳು ಎಲ್ಲರೂ ಕೂಡ ಇದೆ ನಮ್ಮ ಮೂಲ ಪಿತೃಗಳಿರುವಂತಹ ಈ ಸಮಾಧಿಯನ್ನು ಇಡಬೇಕು ಅಂತ ಹೇಳ್ಬಿಟ್ಟು. ಹಾಗೆ ಈಗ ಯೇಸು ಸ್ವಾಮಿನ ಏನಿಟ್ರು ಅಂತ ಹೇಳಿದ್ರೆ, ಯೋಸೇಫನೆಂಬ ಒಬ್ಬ ವ್ಯಕ್ತಿ ಯೇಸುನ ನೋಡಕ್ಕಂತ ಬಂದಾಗ ಅಲ್ಲಿ ಯೇಸು ಸತ್ತಾದ್ಮೇಲೆ, ಪ್ರಾಣ ಬಿಟ್ಟಾದ್ಮೇಲೆ ಎಲ್ಲರೂ ಅವಪಾಡಲು ಹೋಗ್ತಾ ಇದ್ದಾರೆ. ಆ ಯೇಸುನ ಸಮಾಧಿ ಮಾಡೋದು ಯಾರು ಇಲ್ಲ. ಅವಾಗ ಅಲ್ಲೊಬ್ಬ ಯೋಸೇಫನಂತ ಒಬ್ಬ ಶಿಷ್ಯ ಯೇಸುವನ್ನ ತಿಳ್ಕೊಂಡು ಅವನ ತೋಟ ಪಕ್ಕದಲ್ಲೇ ಇದೆ, ಆ ಕಲ್ವಾರಿ ಬೆಟ್ಟದ ಪಕ್ಕದಲ್ಲೇ ಅವನ ಸ್ವಂತ ತೋಟದಲ್ಲಿ ಹೊಸದಾಗಿ ಸಿದ್ಧ ಮಾಡಿದಂಥ ಸಮಾಧಿ ಅಂತಾನೆ ಬೈಬಲ್ ಇದೆ. ಹೊಸದಾಗಿ ಸಿದ್ಧ ಮಾಡಿದಂಥ ಸಮಾಧಿ, ಅಲ್ಲಿನ್ನೂ ಯಾರೂ ಇಟ್ಟಿರಲಿಲ್ಲ. ಅವನು ಪಿಲಾತನ ಬಳಿಗೆ ಹೋಗಿ, ಈ ಶವ ನನಗೆ ಕೊಡಿ, ಈ ದೇಹ ನನಗೆ ಕೊಡಿ, ನಾನು ಇದನ್ನು ಶವ ಸಂಸ್ಕಾರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವನು ಯೇಸು ಸ್ವಾಮಿಯ ದೇಹವನ್ನು ತೆಗೆದುಕೊಂಡು ಹೋಗಿ ಅವನ ಹೊಸ ಸಮಾಧಿಯಲ್ಲಿ ಇಡ್ತಾನೆ. ಅಲ್ಲಿ ಇಡುವಂಥದ್ದು ಆಸ್ಪತ್ರೆಯಲ್ಲಿ ಹೇಗೆ ಬೆಡ್ಗಳಿರುತ್ತೋ ಆ ಥರ ಆ ಒಂದು ಕೊಡ್ದಿದ್ದಾರೆ. ಆ ಮಣ್ಣಿಂದಲೇ ಈ ಥರ ಒಂದೊಂದು ಶವಗಳನ್ನು ಇಡೋದಕ್ಕೆ ಅಂತ ಹೇಳ್ಬಿಟ್ಟು ಒಂದು 4-5 ಆ ಗುಹೆ ಎಷ್ಟು ದೊಡ್ಡದಿರುತ್ತೋ ಅಷ್ಟು ಜನರನ್ನ ಮನಸ್ಸೋದಕ್ಕೆ ಅಲ್ಲಿ ಅವರ ದೇಹಗಳನ್ನ ಇಡೋದಕ್ಕೆ ಅಂತ ಹೇಳ್ಬಿಟ್ಟು ಸಿದ್ಧ ಮಾಡಿದ್ದಾರೆ. ಈ ಯೇಸು ಸ್ವಾಮಿಯನ್ನ ಇಟ್ಟಂತ ಆ ದೇಹ ಆ ಸ್ಮಶಾನದಲ್ಲಿ ಮೊದಲನೇದು ಯೇಸು ಸ್ವಾಮಿಯದ್ದು ಮಾತ್ರನೇ. ಮತ್ತೆ ರೌಂಡ್ ಆಗಿರುವಂತಹ ಆ ಒಂದು ಬಾಗಿಲಿಗೆ ಅವ್ರೇನ್ ಮಾಡ್ತಾ ಇದ್ರು, ದೊಡ್ಡ ಕಲ್ಲನ್ನ ಉರುಳಿಸ್ತಾ ಇದ್ರು. ಯಾಕೆ ಕಲ್ಲು? ಈಗ ಬೇರೆ ಸಣ್ಣ ಪುಟ್ಟ ಬಾಗಿಲುಗಳನ್ನ ಹಚ್ಚಿ ಬಂದ್ರೆ ಅದನ್ನ ಕಿತ್ತರಿಸಾಕ್ತಾರೆ. ಈಗಿನ ತರ ಬಾಗಿಲುಗಳ ಪದ್ಧತಿ ಅವಾಗ ಇರ್ಲಿಲ್ವಲ್ಲ. 2000 ವರ್ಷಗಳಿಂದ ಈಗಿರುವಂತ ಎಲ್ಲ ಬಾಗಿಲುಗಳ ಪದ್ಧತಿ ಅವಾಗ ಇರ್ಲಿಲ್ಲ. ಅದು ಸಮಾಧಿಗೆ ಆ ಥರ ಇರಲಿಲ್ಲ. ಅವ್ರು ಏನ್ ಮಾಡ್ತಾ ಇದ್ರು, ಈಗ ಒಂದು ದೇಹ ಇದೆ ಕೊಳಿತಾ ಇದೆ ಅಂತ ಹೇಳಿದ್ರೆ ಪ್ರಾಣಿಗಳಿಗೆ ಅದು ವಾಸನೆ ಬಂದ್ಬಿಟ್ಟು ಅದನ್ನ ತಿನ್ಕೊಂಡ್ಬಿಡುತ್ತೆ ದೇಹಗಳನ್ನ. ಆ ಥರ ಕಾಡು ಮೃಗಗಳಿಂದ ಅದನ್ನ ಕಾಪಾಡೋದಕ್ಕಾಗಿ ದೊಡ್ಡ ಕಲ್ಲನ್ನು ಉಳಿಸ್ತಾ ಇದ್ದಂತ ಬಾಗಿಲಿಗೆ. ಸೊ ಈ ಒಂದು ಹೆಸರು ಮಾತಾಡ್ಕೊಂಡು ಹೋಗ್ತಾ ಇರೋದೇನು, ಈಗ ದೊಡ್ಡ ಈ ಒಂದು ಕಲ್ಲು ಉಳಿಸಿದಾರಲ್ಲ, ಬಾಗಿಲು ಮುಚ್ಚಿದಾರಲ್ಲ, ಈಗ ನಾವು ಹೆಸರು ಅಷ್ಟು ದೊಡ್ಡ ಕಲ್ಲನ್ನ ಹೇಗೆ ನಾವು ತೆಗಿಲಿಕ್ಕಾಗುತ್ತೆ, ನಮ್ಗೆ ಅಷ್ಟು ಸಹಾಯ ಮಾಡಲಿಕ್ಕೆ ಇರ್ತಾರ, ಇಷ್ಟು ಮುಂಜಾನೆ ಹೊತ್ತು ಯಾರು ಸಿಗ್ತಾರೆ ನಮ್ಗೆ ಅಂತ ಮಾತಾಡ್ಕೊಂಡು ಅದಕ್ಕೆ ಬರ್ತಾ ಇದೆ. ಯೇಸು ಸ್ವಾಮಿ ದೇಹದ ಮೇಲೆ ಸುಗಂಧವನ್ನ ಸೆಂಟ್ ಹೊಡೆದ್ಬಿಟ್ಟು ಬರೋದಕ್ಕೆ ಅದು ಅವ್ರ ಪದ್ಧತಿ ಅಂತ ನಾನು ಹೇಳಿ ಹಾಗೆ. ಸೊ ಮುಂಜಾನೆ ಬರ್ತಿದ್ದಾರೆ, ಏನು ನಡೀತಾ ಇದೆ, ಈಗ ಜಸ್ಟ್ ಒಂದು ಬ್ಯಾಕ್ಗ್ರೌಂಡ್ ಹೇಳಿದ್ರೆ ಅವರ ಸರ್ವ ಸಂಸ್ಕಾರ ಯಾವ ರೀತಿ ನಡೆಯುತ್ತೆ ಅಂತ ಹೇಳಿ. ಸೊ ಆ ಥರ ಬಂದಾಗ ಎರಡರಲ್ಲಿ ನಾವು ನೋಡ್ತೀವಿ. ಆಗ ಮಹಾಭೂಕಂಪವಾಯಿತು. ಕರ್ತನ ದೂತನು ಆಕಾಶದಿಂದ ಇಳಿದು ಬಂದು ಆ ಕಲ್ಲನ್ನು ಬಾಗಿಲಿಂದ ಉರುಳಿಸಿ ಅದರ ಮೇಲೆ ಕೂತುಕೊಂಡು
ಯಾರು ಉಳಿಸಿದ್ರು? ದೇವದೂತ. ಒಂದು ದೊಡ್ಡ ಭೂಕಂಪ ಆಗ್ತಾ ಇದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಸತ್ತಾಗಲೂ ಭೂಕಂಪ ಆಯಿತು, ಯೇಸು ಗೆದ್ದಾಗಲೂ ಭೂಕಂಪವಾಯಿತು. ಆಮೇಲೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಭೂಮಿಗೆ ಗೊತ್ತು ಸತ್ತಿದ್ದು ಯಾರು ಅಂತ, ಭೂಮಿಗೆ ಗೊತ್ತು ಆ ಭೂಮಿಯೊಳಗಿಂದ ಬಂದದ್ದು ಯಾರು ಅಂತ. ಆಮೇಲೆ ಭೂಮಿ ಯೇಸುವನ್ನು ಹಿಡ್ಕೊಳಕ್ಕಾಗಲಿಲ್ಲ, ಮರಣ ಯೇಸುವನ್ನು ಹಿಡಿದಿಟ್ಕೊಳಕ್ಕಾಗಲಿಲ್ಲ. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರ. ಸೊ ಆ ದೇವದೂತನು ಅದರ ಮೇಲೆ ಕೂತಿರ್ತಾನೆ, ಅವನೇ ಆ ಕಲ್ಲನ್ನು ತಳ್ಳಿ ಅದರ ಮೇಲೆ ಕೂತಿರ್ತಾನೆ. ಕಾವಲುಗಾರ ಇರ್ತಾರಲ್ಲಿ, ಸುಮಾರು 14 ಜನ ಕಾವಲುಗಾರ ಅನ್ಸುತ್ತೆ. ಒಂದು ಗುಂಪಲ್ಲಿ 4 ಜನ ಅಂತ ಹೇಳಿದ್ರೆ 4 ಗುಂಪುಗಳು, 4 ಜನ ಹಗಲು ರಾತ್ರಿ 3 ದಿನಗಳು ಯೇಸು ಸ್ವಾಮಿಯ ಸಮಾಧಿಯನ್ನು ಕಾಯ್ತಾ ಇದ್ರು. ಯಾರು ಕೂಡ ಸಮಾಧಿನ ಕಾಯಲ್ಲ, ಯಾರು ಕೂಡ ಶವವನ್ನು ಕಾಯ್ಕೊಂಡಿರಲ್ಲ. ಸಮಾಧಿ ಮಾಡಿರೋ ಶವವನ್ನು ಯಾರು ಕಾಯ್ತಾರೆ? ಯಾರು ಕಾಯಲ್ಲ. ಚರಿತ್ರೆಯಲ್ಲಿ ಯೇಸುವಿನ ಸಮಾಧಿನ ಕಾದರು. ಎಷ್ಟು ದಿನ? ಅದು 3 ದಿನ ಕಾದಿದೆ. ಯಾಕಂದ್ರೆ ಆ ಮಹಾಯಾಜಕರೆಲ್ಲರೂ ಹೇಳಿದ್ದೇನು ಗೊತ್ತಾ? ಯೇಸು ಬದುಕಿದ್ದಾಗ 3 ದಿನಕ್ಕೆ ಎದ್ದು ಬರ್ತೀನಿ ಅಂತ ಹೇಳಿದ್ದಾರೆ, ನೀವು ಹೋಗಿ ಅಲ್ಲಿ ಕಾವಲು ಕಾಯಿರಿ. ಇಲ್ಲ ಅಂತ ಹೇಳಿದ್ರೆ ಅವ್ರ ಶಿಷ್ಯರೇ ಬಂದು ದೇಹನ ಕರ್ಕೊಂಡು ಹೋಗ್ಬಿಟ್ಟು ಯೇಸು ಹೇಳ್ದಂತೆ ಬದುಕಿದ್ದಾನೆ ಅಂತ ಹೇಳ್ಬಿಟ್ಟು ಸುಳ್ಳು ಬೋಧನೆ, ಸುಳ್ಳು ಪ್ರಚಾರ ಮಾಡ್ತಾರೆ. ಅದಕ್ಕೆ ನೀವು ಹಗಲು ರಾತ್ರಿ ಏನ್ ಮಾಡಬೇಕು? ಸಮಾಧಿಗೆ ಕಾಯಬೇಕು ಅಂತ. ಆದ ಭೂಕಂಪವನ್ನ ನೋಡಿ, ಅಲ್ಲಾದಂತಹ ಒಂದು ಭಯಂಕರವಾದಂತಹ ಶಬ್ದಕ್ಕೆ ನೋಡಿ ಹೆದರ್ಕೊಂಡು ಸತ್ತವರಾಗಿ ಬಿದ್ದುಬಿಟ್ರಂತೆ. ಇರೋ ಕಾವಲುಗಾರನ ಹೇಗೆ ಬಿದ್ರಂತೆ? ಸತ್ತವರಾಗಿ ಬಿದ್ದುಬಿಟ್ರು. ಮುಂದೆ ನಡೀತಾ ಇದೆ 5ರಲ್ಲಿ ನಾವು ನೋಡುವಾಗ, ಆ ದೂತನು ಆ ಹೆಂಗಸರಿಗೆ, ನೀವು ಹೆದರಬೇಡಿರಿ, ಸಿಲುಬೆಗೆ ಹಾಕಲ್ಪಟ್ಟಿದ್ದ ಯೇಸುವನ್ನು ಹುಡುಕುತ್ತೀರೆಂದು ಬಲ್ಲೆನು. ಆತನು ಇಲ್ಲಿ ಇಲ್ಲ. ಹಲ್ಲೆಲೂಯಾ. ಎಲ್ಲಿಲ್ಲ? ಇಲ್ಲಿ ಇಲ್ಲ. ಇಲ್ಲ ಇಟ್ಟಿದ್ದು ಯೇಸುವನ್ನ, ಆದ್ರೆ ಯೇಸು ಇಲ್ಲಿ ಇಲ್ಲ. ಏನಂತ ಹೇಳ್ತಾರೆ ಮುಂದೆ? ತಾನು ಹೇಳಿದಂತೆ. ಯಾರು ಹೇಳಿದಂತೆ? ಯೇಸುವೇ ಹೇಳಿದಂತೆ. ಓದಿ ಅದನ್ನ ಮಾರ್ಕ ಬರೆದ ಸುವಾರ್ತೆಯಲ್ಲಿ 9:31 ಮಾರ್ಗ. ಯಾಕೆಂದರೆ ಆತನು ತನ್ನ ಶಿಷ್ಯರಿಗೆ ಉಪದೇಶ ಮಾಡುತ್ತಾ, ಮನುಷ್ಯಕುಮಾರನು ಜನರ ಕೈಗೆ ಒಪ್ಪಿಸಲ್ಪಡುತ್ತಾನೆ, ಅವರು ಅವನನ್ನು ಕೊಲ್ಲುವರು, ಕೊಂದು 3 ದಿನದ ಮೇಲೆ ಆತನು ಜೀವಂತನಾಗಿ ಎದ್ದು ಬರುವನೆಂದು ಹೇಳಿದನು. ಇಲ್ಲಿ ಯೇಸು ಸ್ವಾಮಿ ಬದುಕಿರುವಾಗಲೇ ಯೇಸು 3ಕ್ಕಿಂತ ಹೆಚ್ಚು ಸಲ, ಎಷ್ಟಕ್ಕಿಂತ? 3ಕ್ಕಿಂತ ಹೆಚ್ಚು ಸಲ ಮನುಷ್ಯ ಕುಮಾರನಾದ ನನ್ನನ್ನ ಕೊಲ್ತಾರೆ, ಕೊಂದು ನನ್ನನ್ನು ಸಮಾಧಿ ಮಾಡ್ತಾರೆ, ಆದ್ರೆ 3ನೇ ದಿನಕ್ಕೆ ಎದ್ದು ಬರ್ತೀನಿ ಅಂತ. ಸೊ ಅದನ್ನೇ ಈ ದೇವದೂತರು ಹೇಳ್ತಾ ಇರುವಂಥದ್ದು. ಮತ್ತಾಯ ಬರೆದ ಸುವಾರ್ತೆಯಲ್ಲಿ ನಾವೀಗಾಗಲೇ ಹಾಗೆ ಓದ್ಕೊಂಡ್ವಿ. ತಾನು ಹೇಳಿದಂತೆ ಎದ್ದಿದ್ದಾನೆ, ಬನ್ನಿ ಆತನ ಮಲಗಿದ್ದ ಸ್ಥಳವನ್ನು ನೋಡಿರಿ ಅಂತ ಹೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸೊ ಇವತ್ತಿನ ನಮ್ಮ ಸಂದೇಶ ಏನಂತ ಹೇಳಿದ್ರೆ, ಯೇಸು ಮರಣವನ್ನು ಜಯಿಸಿದ್ದಾನೆ ಎಂಬುದಾಗಿ. ಯೇಸು ಮರಣವನ್ನು ಜಯಿಸಿದ್ದಾನೆ ಅಂತ ಮತ್ತಾಯ 28ರಲ್ಲಿ 1ರಿಂದ 7ನೇ ವಚನ ನೋಡಿ. ಪರಿಚಯದಲ್ಲಿ ಮೊದಲ ಆದಾಮನಿಂದ ಮರಣ ಬರ್ತಿರುವುದಾಗಿ ನಾವು ನೋಡ್ತೇವೆ. ಈ ಲೋಕದಲ್ಲಿ ಮೊದಲ ಆದಾಮನಿಂದ ಏನ್ ಬಂತು? ಮರಣ ಬಂತು ಅಂತ ಹೇಳಿ ನಾವು ನೋಡ್ತೀವಿ. ಅದರಲ್ಲೂ 3 ರೀತಿಯಾದಂಥ ಮರಣಗಳನ್ನು ನಾವು ನೋಡಬಹುದು. ಮೊದಲನೇದು ಆತ್ಮಿಕ ಮರಣ, ಆದಿಕಾಂಡ 3ನೇ ಅಧ್ಯಾಯ 1ರಿಂದ 8ರಲ್ಲಿ ನಾವು ನೋಡ್ಬೋದು.
ಯಾವ ರೀತಿ ಯೇಸುಸ್ವಾಮಿ ಆದಾಮ ಅವರನ್ನು ಸೃಷ್ಟಿ ಮಾಡಿದ ಮೇಲೆ ತಿನ್ಬೇಡ ಆಗಿರುವಂಥ ಆ ಒಂದು ಹಣ್ಣನ್ನು ಅವರು ತಿಂದು ಏನು ಮಾಡ್ತಾರೆ, ದೇವರಿಂದ ದೂರ ಆಗಿಬಿಟ್ಟು ದೂರ ಅಡಗಿಕೊಂಡಿರ್ತಾರೆ, ಮರದ ಹಿಂದೆ ಹೋಗಿ ಬಚ್ಚಿಟ್ಕೊಂಡಿರ್ತಾರೆ. ದೇವರ ಜೊತೆ ಇರಬೇಕಾಗಿರುವಂಥ ಇವರು ದೇವರಿಂದ ದೂರವಾಗ್ತಾರೆ. ಅದರ ಅರ್ಥ ದೇವರಿಂದ ಅವರು ಬೇರ್ಪಡಬೇಕಾಗಿದೆ. ಆತ್ಮಿಕ ಮರಣ ಅಂದರೆ ಆತ್ಮ ದೇವರಿಂದ ಬೇರ್ಪಡೋದು. ಎರಡನೇ ಮರಣವನ್ನು ನಾವು ನೋಡ್ತೀವಿ. ಎರಡನೇ ಮರಣ ಬಂದ್ಬಿಟ್ಟು ಶಾರೀರಿಕ ಮರಣ ಎಂಬುದಾಗಿದೆ. ಈ ಶಾರೀರಿಕ ಮರಣವನ್ನು ನಾವು ಆದಿಕಾಂಡ 5ನೇ ಅಧ್ಯಾಯ 4-5 ನೋಡ್ಬೋದು. ಆ ಒಂದು ಆದಿಕಾಂಡ 5:4-5 ಏನಿದೆ ಅಂತ ಹೇಳಿದ್ರೆ, ಆದಾಮನು 930 ವರ್ಷಗಳು ಬದುಕಿ ಸತ್ತನು ಎಂಬುದಾಗಿದೆ. ಅದು ಶಾರೀರಿಕವಾದ ಮರಣವನ್ನು ಸೂಚಿಸುತ್ತೆ. ಸೊ ಇದು ಪ್ರಾಣ ದೇಹದಿಂದ ಬೇರ್ಪಡೋದು. ಶಾರೀರಿಕ ಮರಣ ಅಂದರೆ ಪ್ರಾಣ ದೇಹದಿಂದ ಬೇರ್ಪಡೋದು ಎಂಬುದಾಗಿ ನೋಡ್ತೇವೆ. ಅದಾದಮೇಲೆ ಮೂರನೇ ಮರಣ ಇದೆ, ಅದು ಬಂದ್ಬಿಟ್ಟು ನಿತ್ಯ ಮರಣ. ಇದನ್ನ ನಾವು ಲೋಕದ ಸ್ವಾರ್ಥದಲ್ಲಿ 16:23-26 ತನಕ ನೋಡ್ಬೋದು. ಸೊ ಇದೇನಂತ ಹೇಳಿದ್ರೆ, ನಿತ್ಯ ಮರಣ ಅನ್ನುವಂಥದ್ದು ಆತ್ಮ ಲೋಕದಿಂದ ಬೇರ್ಪಡೋದಂತ ಹೇಳಿ ಅರ್ಥ ಆಗ್ತಿದೆಯಾ? ಕೇಳಿಸ್ಕೊತಿದ್ದೀವಿ. ಎಷ್ಟು ಮರಣ ಇರೋದು? 3 ಮರಣ ಇದೆ. ಒಬ್ಬ ವ್ಯಕ್ತಿಗೆ 3 ಸಾವಿರೋದು. ನಾವು ಯೋಚನೆ ಮಾಡೋದು ಬರೀ ನಮ್ಮ ಸಾವು ಬಗ್ಗೆ ಮಾತ್ರ ಯೋಚನೆ ಮಾಡ್ತೀವಿ, ಅದು ಶಾರೀರಿಕವಾದ ಸಾವು ಬಗ್ಗೆ ಮಾತ್ರ ಯೋಚನೆ ಮಾಡ್ತೀವಿ. ಆದರೆ ರಹಸ್ಯ ಏನು ಬೈಬಲ್ ಹೇಳೋದು ಅಂದರೆ 3 ರೀತಿಯಾದ ಮರಣ. ಒಂದು ಆತ್ಮಿಕ ಮರಣ, ಎರಡನೇದು ಶಾರೀರಿಕವಾದ ಮರಣ, ಮೂರನೇದು ನಿತ್ಯ ಮರಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಮುಖ್ಯ ಸಂದೇಶದಲ್ಲಿ ನಾವು ನೋಡುವಾಗ ಕೊನೆಯ ಆದಾಮನಿಂದ ಜೀವ ಬಂತು ಎಂಬುದಾಗಿ. ಯೋಹಾನ 5:24 ನಾವು ನೋಡಿದ್ರೆ, ಯೇಸುವನ್ನು ನಂಬುವವರು ಮರಣದಿಂದ ಪಾರಾಗಿ ಜೀವಿಸ್ತಾರೆ. ಹಲ್ಲೆಲೂಯಾ. ಯೇಸುವನ್ನು ನಂಬಿದ್ರೆ ಮರಣದಿಂದ ಪಾರಾಗಿ ಜೀವಿಸಿರ್ತಾರೆ. ಯಾಕಂದ್ರೆ ಯೇಸು ಮರಣದಿಂದ ಪಾರಾಗಿದ್ದಾರೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಮರಣವನ್ನು ಜಯಿಸಿರೋದ್ರಿಂದ ಯಾರೆಲ್ಲ ಯೇಸು ಸ್ವಾಮಿನ ನಂಬ್ಕೊಳ್ತಾರೋ ಅವರು ಕೂಡ ಮರಣವನ್ನು ಜಯಿಸ್ತಾರೆ. ಹಲ್ಲೆಲೂಯಾ. ಆಮೇಲೆ ಇವತ್ತು ಪ್ರಪಂಚದಾದ್ಯಂತ ಯೇಸುವಿನ ಪುನರುತ್ಥಾನದ ದಿನವನ್ನು ಆಚರಣೆ ಮಾಡ್ಕೊಳ್ತಾ ಇದ್ದಾರೆ. ಅನೇಕರು ಇದರ ಅರ್ಥ ಕೂಡ ಗೊತ್ತಿಲ್ಲ ಆಚರಣೆ ಮಾಡ್ಕೊಳ್ತಿದ್ದಾರೆ. ಅನೇಕರು ಇದರ ಅರ್ಥ ಕೂಡ ಗೊತ್ತಿಲ್ಲ ಸಭೆಗೆ ಹೋಗ್ತಿರ್ತಾರೆ. ಸಭೆಗೆ ಹೋಗೋದಕ್ಕೂ ಅವರಿಗೆ ಬಲ ಸಾಲಲ್ಲ. ಇಂಥ ದಿನ ಕೂಡ ಅನೇಕರು ಸಭೆಗೆ ಬಂದಿಲ್ಲ. ಯಾಕಂತ ಹೇಳಿದ್ರೆ ಅವ್ರಿಗೂ ಈ ಸುವಾರ್ತೆಗೂ ಸಂಬಂಧನೇ ಇರಲ್ಲ. ಅವ್ರು ಯಾಕೆ ಹೋಗ್ತಿದೀವಿ, ಯಾಕೆ ಹೋಗ್ಬೇಕು ಅಂತ ಸರಿಯಾದ ಕಾರಣ ತಿಳಿದಿಲ್ಲ ಅವರು. ಒಬ್ಬ ವ್ಯಕ್ತಿ ದೇವರಿಗಾಗಿ ನಿಲ್ಲಬೇಕು ಅಂದರೆ, ಕ್ರಿಸ್ತನಿಗಾಗಿ ನಿಲ್ಲಬೇಕು ಅಂದರೆ ಕಾರಣ ಸರಿಯಾಗಿ ತಿಳಿದಿರಬೇಕು.
ಯಾಕೆ ಅವ್ನು ಸಭೆಗೆ ಹೋಗ್ಬೇಕು, ಕ್ರಿಸ್ತರಾಗಿ ಯಾಕೆ ಬದುಕಬೇಕು ಅಂತ ಕಾರಣ ತಿಳಿದಿಲ್ಲ ಅಂತ ಹೇಳಿದ್ರೆ, ಅಥವಾ ತಪ್ಪಾದ ಕಾರಣಗಳು ಇರೋದಾದ್ರೆ ಅವ್ನಿಗಿಷ್ಟ ಬಂದರೆ ಬರ್ಬೋದು, ಇಲ್ಲಾಂದ್ರೆ ಇಲ್ಲ. ಶಕ್ತಿ ಸಾಲಲ್ಲ. ಇಷ್ಟು ದೂರ ನಾವು ನಡ್ಕೊಂಡು ಹೋಗ್ಬೇಕಾದ್ರೂ ಕೂಡ ಶರೀರಕ್ಕೆ ಶಕ್ತಿ ಬೇಕು. ಹಾಗೆ ಕ್ರಿಸ್ತನಿಗೋಸ್ಕರ, ಕ್ರಿಸ್ತನ ಹಿಂದೆ ನಾವು ನಡಿಬೇಕು ಅಂದ್ರೂ ಕೂಡ ಆತ್ಮಿಕವಾಗಿ ಬಲ ಬೇಕು ನಮಗೆ. ಆಮೇಲೆ ವಾಕ್ಯದ ಬಲ ಬೇಕು ನಮಗೆ. ಇಲ್ಲ ಅಂತ ಹೇಳಿದ್ರೆ ಸೋತು ಹೋಗ್ತೀವಿ ನಾವು. ದೇವರನ್ನ ಹಿಂಬಾಲಿಸಕ್ಕಾಗದೆ ಹಿಂತಿರುಗಬೇಕಾಗುತ್ತೆ. ಸೊ ಇಲ್ಲಿ ಮೊದಲ ಆದಾಮ ದೇವರು ಏದೆನಲ್ಲಿ ಸೃಷ್ಟಿ ಮಾಡಿದರು. ಇಲ್ಲಿ ಕೊನೆಯ ಆದಾಮ ಯಾರು? ಯೇಸು ಕ್ರಿಸ್ತನು. ಹಲ್ಲೆಲೂಯಾ. ಕೊನೆಯ ಆದಾಮ ಯಾರು? ಯೇಸು ಕ್ರಿಸ್ತನು. ಮೊದಲನೇ ಆದಾಮ ದೇವರ ಮಗ ಅಂತ ಬರೆಯಲ್ಪಟ್ಟಿದೆ. ಕೊನೆಯ ಆದಾಮ ಕೂಡ ದೇವರ ಮಗ. ಮೊದಲನೇ ಮಗ ಭೂಮಿಯಿಂದ ಬಂದದ್ದು, ಕೊನೆಯ ಆದಾಮ ಲೋಕದಿಂದ ಬಂದದ್ದು. ಹಲ್ಲೆಲೂಯಾ. ಮೊದಲನೇ ಆದಾಮ ಮನುಷ್ಯ, ಆದರೆ ಕೊನೆಯ ಆದಾಮ ದೇವರು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗಾಗಿ ಈ ಒಂದು ಕೊನೆಯ ಆದಾಮದಿಂದ ಜೀವ ಹೇಗೆ ಬಂತು ಅನ್ನೋದನ್ನ ನಾವು ಒಂದೆರಡು ಮುಖ್ಯ ಅಂಶಗಳಾಗಿ ನೋಡೋಣ. ಮೊದಲನೇದೇನೆಂದ್ರೆ, ಹಳೆ ಒಡಂಬಡಿಕೆಯಲ್ಲಿ ಯೇಸುವಿನ ಪುನರುತ್ಥಾನದ ವಾಗ್ದಾನಗಳೆಂಬುದಾಗಿ. ಹಳೆ ಒಡಂಬಡಿಕೆಯಲ್ಲಿ ಯೇಸುವಿನ ಪುನರುತ್ಥಾನದ ವಾಗ್ದಾನಗಳು. ಹಳೆ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನ ಸಾಯೋದ್ರ ಬಗ್ಗೆ, ಆತನ ಮತ್ತೆ ಬದುಕೋದ್ರ ಬಗ್ಗೆ ಬರೆಯಲ್ಪಟ್ಟಿದೆ. ಯಾಕಂದ್ರೆ ಆತನ ದೇವರ ಕುಮಾರ, ದೇವರೇ ಅವರನ್ನ ಯೇಸುವನ್ನೇ ಲೋಕಕ್ಕೆ ಕಳಿಸ್ಕೊಟ್ಟಿದ್ದು. ಹಲ್ಲೆಲೂಯಾ. ಏನೋ ಆಕಸ್ಮಿಕವಾಗಿ ಯೇಸು ಹುಟ್ಟಿಲ್ಲ ಈ ಲೋಕದಲ್ಲಿ. ನೀನು ನಾನು ಹುಟ್ಟಿದ ಹಾಗೆ ಹುಟ್ಟಿಲ್ಲ. ಯೇಸು ಹುಟ್ಟೋದ್ರ ಬಗ್ಗೆ ಆದಿಯಲ್ಲೇ ಹೇಳಲ್ಪಟ್ಟಿದೆ, ಸ್ತ್ರೀ ಸಂತಾನವಾಗಿ. ಆಮೇಲೆ ಸೊ ಆತನ ಹುಟ್ಟಿನ ಬಗ್ಗೆ ಮಾತ್ರ ಅಲ್ಲ, ಆತನ ಪುನರುತ್ಥಾನದ ಬಗ್ಗೆ ಕೂಡ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. 3 ವಚನಗಳನ್ನು ನೋಡೋಣ. ಕೀರ್ತನೆ 16:10. ಜೋರಾಗೋದು. ಕೀರ್ತನೆ 16:10. ಯಾಕೆಂದರೆ ನೀನು ನನ್ನ ಜೀವಾತ್ಮವನ್ನು ಪಾತಾಳದಲ್ಲಿ ಬಿಡುವುದಿಲ್ಲ, ನಿನ್ನ ಪ್ರಿಯನಿಗೆ ಅಧೋಲೋಕವನ್ನು ನೋಡಗೊಡಿಸುವುದಿಲ್ಲ. ನೀನು ನನಗೆ ಜೀವ ಮಾರ್ಗವನ್ನು ತಿಳಿಯಪಡಿಸಿವಿ, ನಿನ್ನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷವಿದೆ, ನಿನ್ನ ಬಲಗೈಯಲ್ಲಿ ಶಾಶ್ವತ ಭಾಗ್ಯವಿದೆ. ಏನಂತ ಬರೆಯಲ್ಪಟ್ಟಿದೆ? ಜೀವಾತ್ಮವನ್ನ ಪಾತಾಳದಲ್ಲಿ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು. ಇದು ಯಾರ ಬಗ್ಗೆ ಬರೆಯಲ್ಪಟ್ಟಿರುವಂಥದ್ದು? ಕ್ರಿಸ್ತನ ಬಗ್ಗೆ ಬರೆಯಲ್ಪಟ್ಟಿರುವಂಥದ್ದು. ನಮ್ಮೆಲ್ಲರ ಆತ್ಮಗಳು ಪಾತಾಳಕ್ಕೆ ಹೋಗುತ್ತೆ. ಯೇಸುವಿನ ನಂಬದಿರುವಂಥವ್ರು ಎಲ್ಲರ ಆತ್ಮಗಳು ಪಾತಾಳಕ್ಕೆ ಹೋಗುತ್ತೆ. ಆದರೆ ಯೇಸುವಿನ ಆತ್ಮ ಪಾತಾಳಕ್ಕೆ ಹೋಗಿಲ್ಲ. ಆಮೇಲೆ ಅದರ ಅರ್ಥ ಏನಂದ್ರೆ, ಯೇಸು ತಿರುಗಿ ಇದ್ದು ಬರ್ತಾನೆ ಅಂತ ಹೇಳಿ. ಆಮೇಲೆ ಮತ್ತೆ ಎರಡನೇದಾಗಿ ಯೆಶಾಯ 53:10. ಯೆಶಾಯ 53:10. ಅವನನ್ನು ಜಜ್ಜುವುದು ಯೆಹೋವನ ಸಂಕಲ್ಪವಾಗಿತ್ತು. ಆತನು ಅವನನ್ನು ವ್ಯಾಧಿಯಿಂದ ಬಾಧಿಸಿ ಹೀಗಂದುಕೊಂಡನು, ಇವನು ತನ್ನ ಆತ್ಮವನ್ನು ಪ್ರಾಯಶ್ಚಿತ್ತ ಯಜ್ಞಕ್ಕಾಗಿ ಒಪ್ಪಿಸಿದ ಮೇಲೆ ತನ್ನ ಸಂತಾನವನ್ನು ನೋಡುವನು, ಚಿರಂಜೀವಿಯಾಗುವನು. ನನ್ನ ಸಂಕಲ್ಪವು ಇವನ ಸಾಕು. ಏನಾಗುತ್ತೆ ಅಂತ ಬರೆಯಲ್ಪಟ್ಟಿದ್ದಲ್ಲಿ ಚಿರಂಜೀವಿ ಆಗಿರೋಣ ಅನ್ನೋ ಪದ ಒಂದು ಮಾತನ್ನು ನೋಡ್ಬೋದು. ಒಂದು 53ನೇ ಅಧ್ಯಾಯದಲ್ಲಿ 1ರಿಂದಲೂ ಕೂಡ ಅದು ಯೇಸುವಿನ ಕುರಿತಾಗಿ ಬರೆಯಲ್ಪಟ್ಟಿರೋದು. ಯೇಸು ಸ್ವಾಮಿ ಹೇಗೆಲ್ಲ ಕಷ್ಟಪಡ್ತಾರೆ, ಹೇಗೆಲ್ಲ ಪ್ರಯಾಸ ಪಡ್ತಾರೆ, ಹೇಗೆಲ್ಲ ಅವಮಾನ ಹೊಂದ್ತಾರೆ, ಹೇಗೆಲ್ಲ ಅದನ್ನು ಏಟು ತಿಂತಾರೆ ಅಂತ ಹೇಳ್ಬಿಟ್ಟು, ಹೇಗೆಲ್ಲ ಆ ಸೇವೆಯ ಮರಣವನ್ನ ಹೊಂದುತ್ತಾರೆ ಅಂತ ಹೇಳ್ಬಿಟ್ಟು ಆ ಒಂದು ಅಧ್ಯಾಯ ಹಂತವಾಗಿ ವಿವರವಾಗಿ ತಿಳಿಸುತ್ತೆ. ಆದರೆ ಒಂದು 10ನೇ ವಚನದಲ್ಲಿ ಯೇಸು ಚಿರಂಜೀವಿ ಆಗಿರೋದನ್ನ ನೋಡ್ತೀವಿ ನಾವು. ಆಮೇಲೆ ಮನುಷ್ಯರು ಯಾರು ಚಿರಂಜೀವಿ ಅಲ್ವಾ? ಚಿರಂಜೀವಿ ಅಂತ ಯಾವ ದೇವರನ್ನ ಕರೀತಾರೆ ಹೇಳಿ? ನಿಮ್ಗೆ ನೆನಪಿದೆ? ಬೇರೆ ಯಾವ ದೇವರನ್ನ, ಯಾವ ವಿಗ್ರಹವನ್ನ
ಚಿರಂಜೀವಿ ಅಂತ ಕರೀತಾರೆ. ಒಂದು ದೇವರನ್ನ ಕರೀತಾರೆ ಅನ್ಯರು. ಯಾವ ದೇವರು? ಆಂಜನೇಯನ ಚಿರಂಜೀವಿ ಅಂತ ಕರೀತಾರೆ. ಆ್ಯಕ್ಚುಲಿ ಚಿರಂಜೀವಿ ಅಂದರೆ ಕೆಲವರು ಹೇಳೋದು ಮದುವೆ ಆಗದೇ ಇರೋರು. ಹನುಮಂತ ಮದುವೆ ಆಗಿಲ್ಲ, ಹನುಮಾನ್ ಮದುವೆ ಆಗಿಲ್ಲ ಅದಕ್ಕೋಸ್ಕರ ಅಂತ. ಆದರೆ ಇಲ್ಲಿ ನಾವು ಮಾತನಾಡ್ತಿರುವಂಥ ಚಿರಂಜೀವಿ ಅಂದರೆ ಸಾವು ಇಲ್ಲದೆ ಇರೋರು, ಆಮೇಲೆ ಮರಣ ಇಲ್ಲದೆ ಇರೋರು. ದೇವನಾಮಕ್ಕೆ ಸ್ತೋತ್ರವಾಗಿದೆ. ಯೇಸು ಆತನ ಇಷ್ಟಪಟ್ಟು ಸತ್ತಿದ್ದು, ಆತನ ಯಾರು ಸಾಯಿಸಬೇಕಾಗಲಿಲ್ಲ. ಅಲ್ಲೂಯ್ಯ. ಆತನು ಸಾಕಿದ್ದು ಒಪ್ಪಿಸಿಕೊಂಡಿದ್ದಕ್ಕೆ ಮರಣ 3 ದಿನ ಆತನನ್ನು ಇಟ್ಕೊಂಡಿದ್ದು ಅಷ್ಟೇ. ಯೇಸು ಸತ್ತ ಅಂತ ಹೇಳಿಬಿಟ್ಟು 3 ದಿನ ಸಮಾಧಿಯಲ್ಲಿ ಯೇಸು ಅವನ ಮರಣದ ಹಿಡಿತದಲ್ಲಿದ್ದರು ಅಷ್ಟೇ. ಆದರೆ ಅದು ಆತನ ಇಷ್ಟಪಟ್ಟು ಇದ್ದಿದ್ದು. ಮರಣ ಯೇಸುವನ್ನು ಹುಡುಕಿ ಬಂದಿಲ್ಲ. ಯೇಸುವನ್ನು ಸಾಯಿಸಲಿಕ್ಕೆ ಮರಣದ ಕೈಯಲ್ಲಿ ಆಗಲಿಲ್ಲ. ಯೇಸು ಒಪ್ಪಿಸ್ಕೊಟ್ಟಿದ್ದು ತನ್ನಂತ ನನಗೋಸ್ಕರ. ಅರ್ಥ ಆಗಿದೆ ಹೇಳಿರೋದು. ತುಂಬ ಮುಖ್ಯವಾದ ವಿಷಯ ಇವೆಲ್ಲ. ಲೋಕಕ್ಕೆಲ್ಲ ಸಾರುವ ಸುವಾರ್ತೆ ಇದೆ. ಯೇಸುವನ್ನು ನಾವು ಯಾಕೆ ನಂಬ್ತಿದ್ದೀವಿ ಅನ್ನೋದಕ್ಕೆ ಬಲವಾದ ವಿಷಯಗಳಿವೆಲ್ಲ. ಅಲ್ಲೂಯ್ಯ. ಪ್ರಪಂಚದಲ್ಲಿ ಗುರುವು ಹೊತ್ಕೊಂಡಿರಬೇಕಾದ್ರೆ ಯಾಕೆ ನೀನು ಯೇಸುವಿನಿಂದ ಹೋಗ್ತಿದೆಯಾ ಅನ್ನೋದಕ್ಕೆ ಇವೆಲ್ಲ ಮುಖ್ಯವಾದ ವಚನಗಳು, ಸತ್ಯಗಳು. ಅದು ಚಿರಂಜೀವಿ ಆಗಿರ್ತಾನೆ. ಹಾಗೆಯೇ ಯೇಸು ಎಂದು ಬಂದಿದ್ದೆ ನಾವು ನೋಡ್ತೇವೆ. ಮತ್ತೆ ಇನ್ನೊಂದು ಕೊನೆಯ ವಚನ ಯೋನನ ಪುಸ್ತಕ 1:17. ಯಾವನು ಏಕಪುತ್ರನು ಸ್ವಂತ ದೇವರು ಆಗಿ. ಯೋಹಾನ ಅಲ್ಲ, ಯೋನ. ಹಳೆ ಒಡಂಬಡಿಕೆ ನೋಡ್ತಾ ಇದ್ದೀವಿ ನಾವು. ಯೋನ 1:17. ಎಷ್ಟು ದಿನ ಇದ್ದ? ಯೋನ ಎಂಬ ಪ್ರವಾದಿ ದೇವರ ಮಾತನ್ನ ವಿರೋಧಿಸಿ ದೇವರು ಹೇಳುವಂತ ಸೇವೆಯನ್ನ ಮಾಡದೇ ಇದ್ದರಿಂದ ಸಮುದ್ರದಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಏನಾಯ್ತು? ಸಮುದ್ರದಲ್ಲಿ ಎತ್ತಿ ಬಿಸಾಕಂತ ಜನರೆಲ್ಲರೂ ಮಾತಾಡ್ಕೊಂಡು ಇವರಿಂದಾಗಲೇ ಅವನೇ ಹೇಳ್ತಾನೆ, ನನ್ನಿಂದನೇ ಸಮಸ್ಯೆ ಬರ್ತಾರೆ, ನನ್ನನ್ನು ಎತ್ತಿ ಬಿಸಾಕ್ಬಿಟ್ಟು ಸರಿ ಹೋಗುತ್ತೆ ಅಂತ. ಅವನನ್ನು ಯಾವಾಗ ಎತ್ತಿ ಸಮುದ್ರದೊಳಗೆ ಬಿಸಾಕ್ತಾರೋ ದೇವ್ರೇನು ಮಾಡೋದಂದ್ರೆ ಒಂದು ದೊಡ್ಡ ಮೀನಿಗೆ ಅಪ್ಪಣೆ ಕೊಡ್ತಾರೆ. ಆ ಮೀನು ಬಂದು ಯೋನನನ್ನು ನುಂಗುತ್ತಂತೆ. ಯೋನನ ಒಬ್ಬ ಮನುಷ್ಯನನ್ನು ನುಂಗುವಷ್ಟು ದೊಡ್ಡ ಮೀನು. ಯೋಚನೆ ಮಾಡಿ, ಎಷ್ಟು ದಿನ ಇರ್ತಾನೆ ಯೋನ ಮೀನಿನ ಹೊಟ್ಟೆಯಲ್ಲಿ? 3 ದಿನ ಇರ್ತಾನೆ. ದೇವರ ಸ್ತೋತ್ರ. 3 ದಿನ ಇದ್ರು ಯೋನ ಸತ್ತಿರಲ್ಲ. ಅಲ್ಲೂಯ್ಯ. 3 ದಿನ ಮೀನಿನ ಹೊಟ್ಟೆಯಲ್ಲಿದ್ರು, ಊಟ ಇದ್ರೆ, ತಿರುಗಿದ್ರೆ, ಉಸಿರಾಟ ಇದ್ದು, ಅದು ಹೆಂಗಂತ ನಮ್ಗೆ ಗೊತ್ತಿಲ್ಲ. ಅದು ಅದ್ಭುತ, ಹೌದಲ್ವ? ಅದು ಅದ್ಭುತ. ಹಾಗೇನೆ ಯೇಸು ಕೂಡ ಆ ಮೀನಿನ ಹಾಗೆ ಸಮಾಧಿ ಒಳಗಡೆ ಇದ್ದು, ಅಯ್ಯೋನಿಂದ ಹಾಗೆ ಸಮಾಧಿ ಒಳಗಡೆ ಇದ್ದು. ಇದು ಯೇಸು ಸ್ವಾಮಿನೇ ಹೇಳ್ತಾರೆ ಹೊಸ ಒಡಂಬಡಿಕೆಯಲ್ಲಿ. ಮತ್ತಾಯ 12:40 ವಚನ ಓದೋಣ. ಆದರೆ ಯೋನನನ್ನು ಹೇಗೆ 3 ದಿನ ರಾತ್ರಿ ಹಗಲು ದೊಡ್ಡ ಮೀನಿನ ಹೊಟ್ಟೆಯೊಳಗೆ ಇದ್ದನೋ ಹಾಗೆಯೇ ಮನುಷ್ಯಕುಮಾರನು 3 ದಿನ ರಾತ್ರಿ ಹಗಲು ಭೂಗರ್ಭದೊಳಗೆ ಇರುವನು. ಇಲ್ಲಿ ಯೇಸು ಸ್ವಾಮಿ ಹೇಳ್ತಿರುವಂತದ್ದು ಆ ಯೋನನು ಹೇಗೆ 3 ದಿನ ಇದ್ರೋ ಆ ಸೂಚನೆ ಏನಕ್ಕೆ? ಯೋನನನ್ನ ಯಾಕೆ ದೇವರು ಮೀನಿನ ಹೊಟ್ಟೆಯಲ್ಲಿ 3 ದಿನ ಇರಿಸಬೇಕಾಗಿತ್ತು? ದೇವರು ಅನ್ಕೊಂಡಿದ್ರೆ ಒಂದು ಕ್ಷಣದಲ್ಲೇ ಯೋನನು ಅದು ನಿನೆವೆ ದೇಶದ ದಡಕ್ಕೆ ಹೋಗೋ ಥರ ಮಾಡ್ಬೋದಾಗಿತ್ತು, ಆಗ್ತಿಲ್ವ? ಆದರೆ ಯಾಕೆ 3 ದಿನ ಇರಿಸಿದ್ರು ಅಂತ ಹೇಳಿದ್ರೆ ಯೋನನ್ನ ಶಿಕ್ಷಿಸ್ಬೇಕಂತಾನೋ ಯೋನನಿಗೆ ಬುದ್ಧಿ ಕಲಿಸ್ಬೇಕು ಅಂತಾನೋ ಅಲ್ಲ. ಒಂಥರ ಯೇಸು ಕೂಡ ಸಮಾಧಿಯಲ್ಲಿ 3 ದಿನ ಇರಬೇಕು ಅಂತ. ಅಲ್ಲವೇ? ಒಂದ್ ವೇಳೆ ವಚನಗಳಿಂದ ಅದನ್ನ ನೀನು ಹೇಗೆ ಅರ್ಥ ಮಾಡ್ಕೊಂತೀಯ ಅದು ನಿನಗೆ ಬಿಟ್ಟಿದ್ದು. ನಿನಗೆ ಅರ್ಥವಾಗೋ ರೀತಿಯಲ್ಲೋ ನೀನು ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲೋ ಅದ್ರ ಅರ್ಥ ಇರಲ್ಲ. ದೇವರ ವಾಕ್ಯವೇ ದೇವರ ವಾಕ್ಯವನ್ನು ವಿವರಿಸುತ್ತೆ. ಅಲ್ಲವೇ? ಫಸ್ಟ್ ವಿವರಣೆ, ಒಂದು ವಚನಕ್ಕೆ ಫಸ್ಟ್ ವಿವರಣೆ ಯಾವ್ದು ಕೊಡುತ್ತೆ? ಕರೆಕ್ಟ್ ಆದ ವಿವರಣೆ ಅಂದ್ರೆ ಬೈಬಲೇ ಕೊಡುತ್ತೆ, ನಾವು ಕೊಡೋದಕ್ಕಿಂತ. ಅದ್ರಲ್ಲಿ ನಾವು ಹುಡುಕ್ಬೇಕಷ್ಟೇ. ಈಗ ಯೋನನ 3 ದಿನ ಹೊಟ್ಟೆಯಲ್ಲಿದ್ದ ಮೀನಿನ ಹೊಟ್ಟೆಯಲ್ಲಿ ಯಾಕೆ ಏನು ಅಂತ ಹೇಳುವಾಗ ಈಗ ನಾವು ಅದನ್ನು ಯಾವ ರೀತಿ ಅರ್ಥ ಮಾಡ್ಕೋಬೇಕು? ನೀನು ದೇವರ ವಾಕ್ಯವನ್ನು ಕೇಳಿಲ್ಲ ಅಂದ್ರೆ, ದೇವ್ರ ಮಾತು ವಿಧೇಯರಾಗಿಲ್ಲ ಅಂದ್ರೆ ದೇವರಿಗೆ ಮೀನಿನ ತರ ಒಬ್ಬ ವ್ಯಕ್ತಿನ
ನೀನು ಬುದ್ಧಿ ಬರೋ ತನಕ, ನೀನು ಪಶ್ಚಾತ್ತಾಪ ಪಡೋ ತನಕ, ನಿನ್ನ ತಪ್ಪನ್ನು ನೀನು ಅರ್ಥ ಮಾಡ್ಕೊಳ್ಳೋ ತನಕ, ಯಾವಾಗ ನೀನು ತಪ್ಪನ್ನು ಅರ್ಥ ಮಾಡ್ಕೊಳ್ತೀಯ ಆಗ ಮತ್ತೆ ನಿನಗೆ ದೇವರು ಕೃಪೆ ತೋರಿಸ್ತಾರೆ ಅಂತ ಹೇಳಿ ಎಷ್ಟು ಚೆನ್ನಾಗಿದೆ. ಹೌದು, ನಿಜ ಅನ್ಸುತ್ತೆ. ಆದರೆ ಅದಲ್ವಲ್ಲ, ವಿಷಯ ಅದೇ ಆಗಿದ್ರು ಕೂಡ, ಸಮಸ್ಯೆ ಅದೇ ಆಗಿದ್ರು ಕೂಡ ಅವನು ತಪ್ಪು ಮಾಡ್ದ ನಿಜ, ದೇವ್ರ ವಾಕ್ಯ ಕೇಳಲಿಲ್ಲ ನಿಜ. ಆದರೆ ಅದರ ಹಿಂದೆ ದೇವರ ಉದ್ದೇಶ ಇದೆ. ಹಲ್ಲೆಲೂಯ. ಅದರ ಹಿಂದೆ ದೇವರ ಉದ್ದೇಶ ಇದೆ. ಅದನ್ನ ಯೇಸು ಸ್ವಾಮಿ 3 ದಿನ ಸಮಾಧಿಯಲ್ಲಿ ಇರೋದ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಇದು ಹಳೆ ಒಡಂಬಡಿಕೆಯಲ್ಲಿ ಇರುವಂತಹ ಕ್ರಿಸ್ತನ ಒಂದು ಪುನರುತ್ಥಾನದ ಬಗ್ಗೆ ವಚನಗಳು. ಈಗ ಎರಡನೇ ಮುಖ್ಯ ವಿಷಯದಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಯೇಸುವಿನ ಪುನರುತ್ಥಾನದ ಆಧಾರಗಳನ್ನು ಯೇಸುವಿನ ಪುನರುತ್ಥಾನದ ಆಧಾರಗಳನ್ನು ನಾವು ನೋಡುವಾಗ 3 ಸುವಾರ್ತೆಗಳಲ್ಲಿ ನೋಡಬಹುದು. ಮತ್ತಾಯ 28:5. ಮತ್ತಾಯ 28:5 ಈಗಾಗಲೇ ನಾವು ಓದ್ಕೊಂಡ್ವಿ. ಅಲ್ಲಿ ದೇವದೂತನು ಏನಂತ ಹೇಳ್ತಾ ಇದ್ದಾನೆ? ಆತನು ಎದ್ದಿದ್ದಾನೆ. 5ರಲ್ಲಿ ಆಮೇಲೆ ಯೇಸು ಇಲ್ಲಿ ಇಲ್ಲ, ಆತನು ಹೇಳಿದಂತೆ ಆತನು ಎದ್ದಿದ್ದಾನೆ. ಹಲ್ಲೆಲೂಯ. ಈ ತರ ಮಾತನ್ನ ಯಾವ ಬಗ್ಗೆ ಅದನ್ನು ಕೇಳಿದೀವ ನಾವು? ಯಾರಾದ್ರೂ ಸತ್ತು ಬದುಕು ಬಂದಿದ್ದಾರೆ ಅಂತ ಕೇಳಿದೀವ? ಇಲ್ಲ. ಸತ್ತು ಎಲ್ಲರೂ ಸಮಾಧಿಯಲ್ಲಿ ಇರೋದನ್ನ ನಾವು ನೋಡ್ತೀವಿ. ಎರಡನೇದಾಗಿ ಮಾರ್ಕ 16:6 ಓದೋಣ. ಮಾರ್ಕ 16:6 ಏನಂತಿದೆ? ಹಲ್ಲೆಲೂಯ. ಅಲ್ಲಿ ಏನಂತ ಹೇಳ್ತಿರೋದು? ದೇವದೂತನು ಜೀವಿತವಾಗಿ ಎದ್ದಿದ್ದಾನೆ, ಆತನು ಮತ್ತೆ ಎದ್ದು ಬಂದಿದ್ದಾನೆ ಎಂಬುದಾಗಿ ನಾವು ಮಾಡ್ತೀವಿ. ಲೂಕ 24:5. ಲೂಕ 24:5. ಆಮೆನ್. ಹಲ್ಲೆಲೂಯ. ಏನಂತ ಹೇಳ್ತಿರೋದು ಇಲ್ಲಿ? ಕೇಳಿಸ್ಕೊಂಡ್ರೆ ಎಲ್ಲರೂ ಆ ದೇವದೂತನು ಏನ್ ಹೇಳ್ತಿರೋದು ಅಂತ? ಸತ್ತವರೊಳಗೆ ಬದುಕಿರುವವರನ್ನು ಹುಡುಕುವುದೇನು ಅಂತ. ಹೌದು, ಯೇಸು ಸತ್ತಿದ್ದ ನಿಜ, ಆದ್ರೆ ಈಗ ಬದುಕಿದ್ದಾನೆ. ಇನ್ನು ಮೇಲೆ ನೀವು ಸತ್ತವರೊಳಗೆ ಯೇಸುನ ಹುಡುಕಬೇಡಿ, ಜೀವಂತವಾಗಿರುವವರಲ್ಲಿ ಹುಡುಕಿ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸತ್ತವರೊಳಗೆ ಬದುಕಿರುವವರು. ಬದುಕಿರುವವರನ್ನು ನೀವು ಯಾಕೆ ಹುಡುಕ್ತೀರಾ ಅಂತ ಹೇಳಿ. ಸೊ ಅನೇಕ ವಚನಗಳು ಹೊಸ ಒಡಂಬಡಿಕೆಯಲ್ಲಿ ಕೂಡ ಈ 3 ವಚನಗಳು ನಾವು ನೋಡ್ತಿದ್ದೀವಿ. ಯೇಸು ಕ್ರಿಸ್ತನು ಸತ್ತವರೊಳಗಿಂದ ಎದ್ದಿದ್ದಾನೆ. ಹಲ್ಲೆಲೂಯ. ನೀನು ಆರಾಧಿಸುತ್ತಿರುವಂಥ ದೇವರು ಸತ್ತು ಹೋಗಿರುವಂಥ ದೇವರಲ್ಲ, ಸತ್ತು ಬದುಕು ಬಂದಂಥ ದೇವರು. ಇಡೀ ಪ್ರಪಂಚದಲ್ಲಿ ಸತ್ತಿರೋನ್ನ ಆರಾಧನೆ ಮಾಡೋದು ತುಂಬ ಜನ, ಆದರೆ ನೀನು ಮಾಡ್ತಿರೋದು ಜೀವ ಇರೋ ದೇವರಲ್ಲ. ಸೊ ಮುಖ್ಯದಲ್ಲಿ ಯೇಸುವನ್ನು ನಮ್ಮವರು ಪುನರುತ್ಥಾನ ಹೊಂದುತ್ತಾರೆ ಅಂತ ಹೇಳ್ಬಿಟ್ಟು ಯಾರೆಲ್ಲ ಯೇಸುವನ್ನ ನಂಬಿಕೊಳ್ತಾರೋ
ಯೇಸುನ ನಂಬಿ ಸಾಯ್ತಾರೋ ಅವರು ಬದುಕ್ತಾರೆ ಎಂಬುದಾಗಿ ವಚನಗಳು ಹೇಳುತ್ತೆ. ಅದನ್ನು ಓದೋಣ. 1 ಕೊರಿಂಥ 15 51ರಿಂದ 57, 51ರಿಂದ 1. ಇದುವರೆಗೆ ಗುಪ್ತವಾಗಿದ್ದ ಸಂಗತಿಯನ್ನು ನಿಮಗೆ ತಿಳಿಸುತ್ತೇನೆ. ನಾವೆಲ್ಲರೂ ನಿದ್ರೆ ಹೋಗುವುದಿಲ್ಲ, ಆದರೆ ಕಡೆ ತುತ್ತೂರಿಯ ಧ್ವನಿಯಾಗುವಾಗ ನಾವೆಲ್ಲರೂ ಒಂದೇ ಕ್ಷಣದಲ್ಲಿ ರೆಪ್ಪೆ ಬಡಿಯುವುದಕ್ಕಾಗಿ ಮಾರ್ಪಡುತ್ತೇವೆ. ಆಮೇಲೆ ದೇವರು ಅಲ್ಲಿ ಹೇಳ್ತಿರೋದೇನು? ಒಂದು ಕ್ಷಣದಲ್ಲಿ ರೆಪ್ಪೆ ಹೊಡೆಯೋದ್ರೊಳಗೆ ನಾವೇನಾಗ್ತೀವಂತೆ? ಮಾರ್ಪಡ್ತೀವಂತೆ. ಹಲ್ಲೆಲೂಯ. ಮತ್ತೆ ಅದರಲ್ಲಿ ಈಗ ನಾವು ಒಂದು ವಚನ ಓದ್ಕೊಳ್ಳೋಣ. 55. ಮರಣವೇ ನಿನ್ನ ಜಯವೆಲ್ಲಿ, ಮರಣವೇ ನಿನ್ನ ವಿಷದ ಕೊಂಡಿಯಲ್ಲಿ. ಆಮೇಲೆ ಏನಂತ ಇದರಲ್ಲಿ ಮರಣದ ಕೊಂಡಿಯನ್ನು ಮುರಿದಿದ್ದಾರೆ. ಹಲ್ಲೆಲೂಯ. ಮರಣದ ಕೊಂಡಿಯನ್ನು ಯೇಸು ಮುರಿದಿದ್ದಾರೆ. ಯಾರ ಕೈಲೂ ಕೂಡ ಮರಣವನ್ನು ಜಯಿಸಕ್ಕಾಗಿಲ್ಲ. ಮರಣ ಜಯಿಸೋದು ಅಂದ್ರೆ ಮರಣದ ಕೊಂಡಿಯನ್ನು, ಆ ವಿಷಯವನ್ನು ದೇವರು ತೆಗೆದುಹಾಕಿದ್ದಾರೆ. ಯೇಸು ಮೊದಲನೇ ಪುನರುತ್ಥಾನವಾಗಿ, ಮೊದಲನೇ ಫಲವಾಗಿ ಸತ್ತವರಿಂದ ಎದ್ದು ಬಂದಿದ್ದಾರೆ. ಆತನ ನಂಬುವ ನಾವು ಸತ್ತರು ಬದುಕ್ತೀವಿ ಅಂತ ವಾಕ್ಯ ಹೇಳಿದ್ದಾರೆ. ಆಮೇಲೆ ಎರಡನೇದಾಗಿ ನಾವು ನೋಡುವಾಗ 1 ಥೆಸಲೋನಿಕ 4:13-15 ಅದರಲ್ಲಿ 14ನೇ ವಚನ ನೋಡೋಣ. 14ನೇ ವಚನ. ಕರ್ತನು ತಾನೇ ಆಜ್ಞಾಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬಂದನು. ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಏನಂತ ಇದೆ? ಸತ್ತವರು ಮೊದಲು ಎದ್ದು ಬರುವುದು ಅಂತ. ಆಮೇಲೆ ಯಾರು ಮೊದಲು ಎದ್ದೇಳೋದು? ಸತ್ತವರು. ಪ್ರಪಂಚದಲ್ಲೆಲ್ಲ ಅಯ್ಯೋ ಸತ್ತೋದ್ರು ಸತ್ತೋದ್ರು ಸತ್ತೋದ್ರು, ಅವ್ರ ಜೀವನ ಮುಗೀತು ಅಂತ ಹೇಳ್ಬಿಟ್ಟು. ಆದರೆ ಯೇಸುನ ನಮಗೆ ನಾವು ಸತ್ತರೆ ಮೊದಲು ಎದ್ದೇಳೋದೇ ನಾವು. ಆಮೇಲೆ ನಮಗೆ ಸಾವು ಅಂತ್ಯ ಅಲ್ಲ, ಅದು ಪ್ರಾರಂಭ. ಪ್ರಪಂಚದಲ್ಲಿರುವ ಜನರಿಗೆಲ್ಲರಿಗೂ ಮರಣ ಅಂತ್ಯ ಅಂದ್ಕೊಂಡಿದ್ದಾರೆ, ಆದರೆ ನಮಗದು ಪ್ರಾರಂಭ. ಹಲ್ಲೆಲೂಯ. ನಮ್ಮ ಮರಣ ನಿತ್ಯ ಜೀವಕ್ಕೆ ಮೊದಲ ಹೆಜ್ಜೆ. ನಮ್ಮ ಮರಣ ಪರಲೋಕಕ್ಕೆ ಮೊದಲ ಹೆಜ್ಜೆ. ನಮ್ಮ ಮರಣ ಶಾಶ್ವತ ದೇವರ ರಾಜ್ಯಕ್ಕೆ ಮೊದಲನೇ ಹೆಜ್ಜೆ. ಹಲ್ಲೆಲೂಯ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಿದೆ. ಕೊನೆಯದಾಗಿ 3ನೇದಾಗಿ ನಾವು ನೋಡುವಾಗ 1 ಕೊರಿಂಥ 6:14. ಏನಂತ ಇದರಲ್ಲಿ? 6:14 1 ಕೊರಿಂಥ. ಕರ್ತನು ದೇವಕ್ಕೋಸ್ಕರ ಇದ್ದಾನೆ, ದೇವರು ಕರ್ತನನ್ನು ಎಬ್ಬಿಸಿದಲ್ಲದೆ ನಮ್ಮನ್ನು ತನ್ನ ಪರಾಕ್ರಮದಿಂದ ಎಬ್ಬಿಸುವನು. ಏನಂತ? ನಮ್ಮನ್ನು ತನ್ನ ಪರಾಕ್ರಮದಿಂದ ಎಬ್ಬಿಸುವನು. ಹಲ್ಲೆಲೂಯ. ದೇವರ ಪರಾಕ್ರಮ, ದೇವರ ಬಲ, ಯೇಸುವಿನ ಬಲದಿಂದ ದೇವರು ನಮ್ಮನ್ನು ಎಬ್ಬಿಸ್ತಾನೆ. ತನ್ನನ್ನು ತಾನು ಮರಣವನ್ನು ಜಯಿಸಿ ಬಂದಿದ್ದ ಆತನೇ. ಯೇಸುವೇ ಮರಣವನ್ನು ಜಯಿಸಿ ಬಂದನು. ಆತ ನಂಬುವಂತ ನಿನ್ನನ್ನು ನನ್ನನ್ನು ಕೂಡ ಆತನ ಪುನರುತ್ಥಾನದ ಶಕ್ತಿಯೊಂದಿಗೆ ನಮ್ಮನ್ನು ಕೂಡ ಬದಲಿಸ್ತಾನೆ. ಅದಕ್ಕೆ ನಮ್ಮನ್ನು ತನ್ನ ನಿನ್ನನ್ನು ನನ್ನನ್ನು ತನ್ನ ಬಲದಿಂದ ಎಬ್ಬಿಸ್ತಾನೆ ಎಂಬುದಾಗಿ ನಾವು ನೋಡ್ತೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಏನನ್ನ ಜಯಿಸಿದ್ದಾರೆ? ಮರಣವನ್ನು ಜಯಿಸಿದ್ದಾರೆ. ನಾವು ಭಯಪಡುವ ಮರಣವನ್ನು ಜಯಿಸಿದ್ದಾರೆ. ಅದಕ್ಕೆ ಬೈಬಲಲ್ಲಿ ಹೋದವರ ಕೂಡ ನಾವು ನೋಡಿದ್ವಿ, ಭಯ ಪಡಬೇಡ ಅಂತ. ಜನ ಭಯ ಪಡೋದು, ಎಲ್ಲದಕ್ಕಿಂತ ಹೆಚ್ಚಾಗಿ ಭಯ ಪಡೋದು ಸಾವಿಗೆ. ಯೇಸು ಹೇಳಿರೋದು ಭಯ ಪಡಬೇಡ. ಯಾಕೆ ನಾವೀಗ ಭಯ ಪಡಬಾರ್ದು? ಸಾವಿಗೆ ಯಾಕೆ ಭಯ ಪಡಬಾರ್ದು? ಸತ್ರು ನಾವು ಬದುಕ್ತೀವಿ. ಆಮೇಲೆ ಮತ್ತೆ ಬದುಕಲ್ಲ, ಎದ್ದು ಬಂದರೂ ಕೂಡ ನರಕಕ್ಕೆ ಹೋಗ್ತೀವಿ ಅಂದರೆ ನಾವು ಭಯ ಪಡ್ಕೋಬೇಕು. ಆ 3ನೇ ಮರಣ ನಮಗಿಲ್ಲ.
ನಾವು ಹುಟ್ಟಕ್ಕೆ ಮುಂಚೆನೆ ಆತ್ಮಿಕ ಮರಣ ನಮಗಿದೆ. ತಾಯಿಯ ಗರ್ಭದಲ್ಲಿ ನಾವು ಪಾಪಿಗಳು ಆತ್ಮಿಕವಾಗಿ ನಾವು ಸತ್ತಿದ್ವಿ, ದೇವರಿಂದ ದೂರ ಇದ್ವಿ. ಎರಡನೇ ಮರಣ ಕೂಡ ನಮಗಿದೆ, ಶಾರೀರಿಕ ಮರಣ. ಅದೆಲ್ಲವೂ ಕೂಡ ಇದ್ದೇ ಇದೆ. ಪಾಪದ ಪ್ರತಿಫಲ ಅದು ಮರಣ ಅನ್ನೋದು. ಶಾರೀರಿಕವಾಗಿ ಅದನ್ನು ನಾವು ಸಾಯಲೇಬೇಕು. ಆದರೆ ಮೂರನೇ ಮರಣದಿಂದ ತಪ್ಪಿಸ್ಕೊಳ್ಳೋಕೆ ಯೇಸು ಬೇಕೇ ಬೇಕು ನಮಗೆ. ಅಲ್ಲಲ್ಲೂಯ್ಯ. ಆ ನಿತ್ಯ ಮರಣದಿಂದ, ನರಕದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಪುನರುತ್ಥಾನ ಹೊಂದೋದು. ಎಲ್ಲರೂ ಪುನರುತ್ಥಾನ ಹೊಂದ್ತಾರೆ. ದೇವ್ರು ನಂಬಿರೋರು ನಂಬದೇ ಇರೋರು ಎಲ್ಲರೂ ಕೂಡ ಸತ್ತು ಎದ್ದೇಳ್ತಾರೆ, ಇಲ್ಲ ಅಂತಲ್ಲ. ಆದರೆ ನಿನ್ನ ಪುನರುತ್ಥಾನ ಪರಲೋಕಕ್ಕೆ ಹೋಗೋದಕ್ಕೆ, ಯೇಸುನ ನಂಬದೇ ಇರೋರ ಪುನರುತ್ಥಾನ ನರಕಕ್ಕೆ ಹೋಗೋದಕ್ಕೆ. ಸೊ ನಮ್ಮ ಒಂದು ಯೇಸು ಕ್ರಿಸ್ತನ ಮರಣವನ್ನು ಜಯಿಸಿದ ಹಾಗೆ ನಾವು ಕೂಡ ಮರಣವನ್ನು ಜಯಿಸ್ತೀವಿ. ನಾವು ಭಯ ಪಡೋದು ಬೇಡ. ಯೇಸುವೇ ಕ್ರಿಸ್ತನು ಅಂತ, ಈತನು ನಮಗೋಸ್ಕರ ಬಂದು ಆ ಸಿಲುಬೆಯಲ್ಲಿ ಮಾಡಿ ಮುಗಿಸಿರುವಂಥ ಕಾರ್ಯವನ್ನು, ಮರಣವನ್ನು ಜಯಿಸಿದಂಥ ಕಾರ್ಯವನ್ನು, ನಮ್ಮನ್ನು ಕೂಡ ಮರಣದಿಂದ ಜಯಿಸ್ತಾರೆ ಎನ್ನುವಂಥ ಶುಭ ಸಂದೇಶವನ್ನು ನಾವು ಲೋಕಕ್ಕೆಲ್ಲ ಸಾರಿ ಹೇಳಬೇಕಾಗಿದೆ. ಇವಾಗ ದೇವರು ನಮ್ಮನ್ನು ಆಶೀರ್ವಾದ ಮಾಡಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ನಮ್ಮ ತಂದೆಯಾದ ದೇವರೇ, ಈ ಸಮಯದಲ್ಲಿ ನಮ್ಮನ್ನು ತಗ್ಗಿಸಿಕೊಳ್ತೇವೆ, ನಿಮ್ಮನ್ನು ನಾವು ಹೆಚ್ಚಿಸ್ತೇವೆ. ಮರಣವನ್ನು ಜಯಿಸಿದ ನಮ್ಮ ದೇವರೇ ನಿಮ್ಮನ್ನು ಕೊಂಡಾಡ್ತೇವೆ. ಸತ್ತ ದೇವರುಗಳನ್ನೆಲ್ಲ ನಾವು ಪ್ರಾರ್ಥನೆ ಮಾಡ್ತಿರೋದು, ಸತ್ತ ದೇವರುಗಳ ಹೆಸರನ್ನೆಲ್ಲ ನಾವು ಮಹಿಮೆ ಪಡಿಸ್ತಿರೋದು. ಮರಣವನ್ನು ಜಯಿಸಿ ಬಂದ ಮೃತ್ಯುಂಜಯನಾದ ಅಪ್ಪ ದೇವರಾದ ನಿಮ್ಮನ್ನು ನಾವು ಆರಾಧನೆ ಮಾಡ್ತಿದ್ದೀವಿ ಕರ್ತನೆ. ಹಾಗೆ ದೇವರೇ, ಇನ್ನೂ ನಮ್ಮ ಜನರು ಅನೇಕರು ಹೌದು ಕರ್ತನೆ ಸತ್ಯ ಗೊತ್ತಿರುತ್ತೆ ಅಪ್ಪ. ದೇವರೇ ಸ್ತೋತ್ರ ಸ್ವಾಮಿ. ದೇವರೇ, ಮರಣದ ಭಯದಲ್ಲಿ, ಪಾಪದ ಭಯದಲ್ಲಿ, ಶೈತಾನನ ಭಯದಲ್ಲಿ, ನರಕದ ಭಯದಲ್ಲಿ ಜೀವಿಸಿದ್ದಾರೆ. ಅವರಿಗೆಲ್ಲರೂ ಕೂಡ ನಾವು ಯೇಸು ಮರಣವನ್ನು ಜಯಿಸಿದ್ದಾರೆ, ಆತ ನಂಬುವಂಥ ನಮ್ಮನ್ನು ಕೂಡ ಆತನ ಮರಣದಿಂದ ತಪ್ಪಿಸ್ತಾರೆ ಎಂಬ ಶುಭ ಸಂದೇಶವನ್ನು ಸಾರಿ ಹೇಳುವಂತೆ ಕೃಪೆ ತೋರಿಸು. ಕ್ರಿಸ್ತನಾದ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆ. ಆಮೆನ್.